ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ನಾನು ನಿಮಗೆ ಅವಲಕ್ಕಿ ಹಪ್ಪಳನ ತೋರಿಸ್ತೀನಿ ಅಂತ. ಸೊ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ. ಸೊ ಕ್ಲಿಯರಾಗಿ ಗೊತ್ತಿರೋದ್ರಿಂದ ಇಲ್ಲಿ ನೋಡಿ, ಆಲ್ರೆಡಿ ನಾನು ಹಪ್ಪಳನ ಕರೆದು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ರುಚಿ ಇರುತ್ತೆ ಅಂದರೆ ಅವಲಕ್ಕಿ ಹಪ್ಪಳ ಮಾತ್ರ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಈ ತಿಳಿ ಸಾರಿಗೆ ಅವಲಕ್ಕಿ ಹಪ್ಪಳ ಇದ್ಬಿಟ್ರೆ ಸೂಪರ್ ಕಾಂಬಿನೇಷನು. ಟೇಸ್ಟ್ ವೈಸ್ ಏಕ್ದಮ್ ಸಖತ್ತಾಗಿರುತ್ತೆ. ಇಷ್ಟೇ ಚಿಕ್ಕ ಹಪ್ಪಳ ಹಾಕ್ಕೊಂಡ್ರು ನಿಮಗೆ ಅಗಲವಾಗಿ ಹರಡುತ್ತೆ ಹಪ್ಪಳ, ಅಷ್ಟು ಚೆನ್ನಾಗಾಗುತ್ತೆ. ಸೊ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು, ಏನೆಲ್ಲ ಪ್ರೊಸೀಜರ್ ಇದೆ ಅಂತ. ನೀವು ಮನೇಲಿ ಈಸಿಯಾಗಿ ಟ್ರೈ ಮಾಡ್ಕೋಬೋದು, ಯಾರ್ದು ಹೆಲ್ಪ್ ಇಲ್ಲದೆ. ಪ್ರೊಸೀಜರ್ ಸ್ವಲ್ಪ ಇದೆ, ಬಟ್ ಡೀಟೇಲಾಗಿ ತೋರಿಸ್ತೀನಿ, ಕ್ಲಿಯರಾಗಿ ತೋರಿಸ್ತೀನಿ. ನೋಡ್ಕೊಂಬರೋಣವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ RR ಕನ್ನಡ ವ್ಲಾಗ್ಸ್. ಇಲ್ಲಿ ಅರ್ಧ ಕೆ ಜಿ ಮೀಡಿಯಮ್ ಅವಲಕ್ಕಿನ ಸುಮಾರು ಒಂದು 2-3 ಗಂಟೆಗಳ ಕಾಲ ನೆನೆ ಇಟ್ಕೊಂಡಿದ್ವಿ. ಸೊ ನೀವು ಹಪ್ಪಳ ಯಾವಾಗ ಮಾಡಬೇಕು ಅಂದ್ಕೊಂಡಿದ್ರೋ ಬೆಳಗಿನ ಜಾವ ಆದರೆ ಬೆಳಗಿನ ಜಾವನೇ ನೀವು ನೆನೆ ಇಟ್ಬಿಟ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಹಿಟ್ಟು ಕಲಸಿಡ್ಬೋದು. ಸೊ ಯೂಶ್ವಲಿ ನಾವಿಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅವಲಕ್ಕಿ ನೆನೆ ಇಟ್ಟಿದ್ದೀವಿ, ಅರ್ಧ ಕೆ ಜಿ ಮೀಡಿಯಮ್ ಅವಲಕ್ಕಿನ. ಇನ್ನು ಅರ್ಧ ಕೆ ಜಿ ಅವಲಕ್ಕಿನ ಈ ರೀತಿ ಮಿಕ್ಸಿ ಮಾಡಿಕೊಂಡು ಪೌಡರ್ನ ಮಾಡ್ಕೊಂಡಿದ್ದೀವಿ. ಸೊ ಟೋಟಲಿ 1 ಕೆ ಜಿ ಅವಲಕ್ಕಿ, ಗೊತ್ತಾಯ್ತಲ್ವಾ? ಅರ್ಧ ಕೆ ಜಿ ಅವಲಕ್ಕಿನ ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀವಿ, ನುಣ್ಣಕ್ಕೆ ಸಣ್ಣಕ್ಕೆ ಆಗಬೇಕು. ಇನ್ನು ಅರ್ಧ ಕೆ ಜಿ ಅವಲಕ್ಕಿನ ನಾನಿಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಸೊ ಇದಕ್ಕೆ ಒಂದು ಒಳ್ಳೆ ಮಸಾಲೆ ಹಾಕಬೇಕು. ಇಲ್ಲಿ ಮಸಾಲೆ ಇಲ್ಲದೆ ಪ್ಲೇನ್ ಹಪ್ಪಳನೂ ಮಾಡ್ಕೋಬೋದು, ಬಟ್ ನಾವಿಲ್ಲಿ ಮಸಾಲೆ ಹಾಕಿ ಹಪ್ಪಳ ಮಾಡಿದ್ದೀವಿ. ಏನೆಲ್ಲ ಅಂತ ತೋರಿಸ್ತೀನಿ ನೋಡಿ. ಇದು ಉಪ್ಪು, ಜೀರಿಗೆ, ಇಂಗು, ನಿಂಬೆ ಹುಳಿ, ಮತ್ತು ಹಪ್ಪಳದ ಖಾರ, ಕರಿಬೇವು, ಕೊತ್ತಂಬರಿ. ಇದು ಮಸಾಲೆ ಹಾಕಿ ಮಾಡುವಂತಹ ಹಪ್ಪಳ. ಸೊ ಮಸಾಲೆ ಬೇಡ ನಿಮಗೆ ಅಂದರೆ ಜಸ್ಟ್ ಹಪ್ಪಳದ ಖಾರ, ಉಪ್ಪು, ನಿಂಬೆ ಹುಳಿ ಅಷ್ಟೇ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ನಿಮಗೆ ಹಪ್ಪಳ ಹಿಟ್ಟು ಏನಿದೆ ಸ್ವಲ್ಪ ಗ್ರೀನಿಶ್ ಆಗಿರುತ್ತೆ. ಜೊತೆಗೆ ನಾನಿಲ್ಲಿ ಕರಿಬೇವು, ಕೊತ್ತಂಬರಿ ಜೊತೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 1/4 ಕೆ ಜಿಗಿಂತನೂ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಎಲ್ಲ ಐಟಮ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬನ್ನಿ. ಆ ಮಿಕ್ಸಿ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಒಂದು 2 to 3 ಅವರ್ಸ್ ನೆಂದಿರುವಂಥ ಅವಲಕ್ಕಿನ ನಾನು ಒಂದು ದೊಡ್ಡ ಪರಾತದಲ್ಲಿ ಹಾಕ್ಕೊಂಡು ಜಸ್ಟ್ ಅದನ್ನು ಒಂದು ಒಳ್ಳೆ ಅಗ್ಲ ಪಾತ್ರೆ, ಲೋಟನೋ ಅಥವಾ ತಮ್ಗೇನೋ ಅಂದರೆ ಚೆಂಬು ಅಂತಾರಲ್ವ ಆ ರೀತಿನೋ ಏನಾದರೂ ಇರ್ತೋ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಜರಿ 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 ಅನ್ನೋ ರೀತಿಲಿ ನಾದಬೇಕು. ಸೊ ಇಲ್ಲ ನಾನು ಮಿಕ್ಸಿ ಮಾಡ್ತೀನಿ ಅಂದರೂ ಓಕೆ, ಮಿಕ್ಸಿನೂ ಆಗುತ್ತೆ. ಮಿಕ್ಸಿ ಮಾಡೋದಕ್ಕಿಂತ ಈ ರೀತಿ ನಾದಿದ್ರೆ ಒಳ್ಳೆಯದು. ಒಂಥರ ಹಿಟ್ಟು ತುಂಬ ಮೃದುವಾಗಿ ಚೆನ್ನಾಗಾಗುತ್ತೆ. ನಾನು ಒಂದು ಚಿಕ್ಕ ಲೋಟ ತೊಗೊಂಡು ಫಸ್ಟ್ ನೀಟಾಗಿ ಎಲ್ಲದನ್ನು ನಾದ್ಕೊತ ಬಂದಿದ್ದೀನಿ. ಅಷ್ಟರಲ್ಲಿ ನೋಡೋಣ ಒಂದು ಸ್ವಲ್ಪ ಮಿಕ್ಸಿ ಆಗುತ್ತೇನೋ ಅಂದ್ಬಿಟ್ಟು ಮಿಕ್ಸಿ ಕೂಡ ಸ್ವಲ್ಪ ಮಾಡಿಸ್ಕೊಂಡ್ವಿ ನಾವು. ಅದು ಆಯಿತು. ಅದು ಆಗೋಷ್ಟೊತ್ತಿಗೆ ಒಂದು ಚಿಕ್ಕ ಜಾರಲ್ಲಿ ಮಿಕ್ಸಿ ಆಗೋಷ್ಟೊತ್ತಿಗೆ ನಾನಿಲ್ಲಿ 95% ನಾದ್ಬಿಟ್ಟಿದ್ದೆ ನೀಟಾಗಿ. ನಾನು ಆಗಲೇ ಹೇಳ್ತಿದ್ದೆ ಅಲ್ವಾ, ನೀವು ಪ್ಲೇನ್ ಹಪ್ಪಳನೂ ಮಾಡ್ಕೋಬೋದು. ಜಸ್ಟ್ ಹಪ್ಪಳದ ಖಾರ, ಉಪ್ಪು, ನಿಂಬೆ ಹುಳಿ ಹಾಕಿ ಮಾಡಿಕೊಂಡ್ರೆ ಅದು ಕೂಡ ರೆಡಿ ಆಗುತ್ತೆ. ಇಲ್ಲಿ ನೋಡಿ ಚೆನ್ನಾಗಿ ನಾದ್ಕೊಂಡ್ಮೇಲೆ ಈ ರೀತಿ ಮೃದುವಾಗುತ್ತೆ ಹಿಟ್ಟು. ಇದಕ್ಕೆ ನೀವು ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ಆಗಲೇ ಮಸಾಲೆ ಇತ್ತಲ್ಲ, ಆ ಮಸಾಲೆನ ಆ್ಯಡ್ ಮಾಡ್ಕೊತ ಹೋಗಬೇಕು. ಒಂದೇ ಸಲ ಅಷ್ಟು ಮಸಾಲೆನೂ ಹಾಕ್ಕೋಬೇಡಿ, ಖಾರ ಜಾಸ್ತಿ ಅಂದ್ಬಿಟ್ರೆ ಕಷ್ಟ. ಸ್ವಲ್ಪ ಸ್ವಲ್ಪನೇ ಮಸಾಲೆ ಹಾಕ್ಕೊತ ಆ್ಯಡ್ ಮಾಡ್ತಾ ಹೋಗಿ. ಹೇಗೆ ಇದನ್ನು ನಾವು ಈಗ ಕಲಿಸೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ನೆನೆಸಿಟ್ಕೊಂಡಿರುವಂಥ ಹಿಟ್ಟು, ನಾದಿರುವಂಥ ಹಿಟ್ಟಿಗೆ ಈಗ ಮಸಾಲೆ ಹಾಕಿ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದ್ರ ಜೊತೆ ನಾನು ಆಲ್ರೆಡಿ ನಿಮಗೆ ಅರ್ಧ ಕೆ ಜಿ ಅವಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೆ, ಅಂದರೆ ರುಬ್ಬಿ ಹಿಟ್ಟು ಮಾಡಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ, ಅದು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು. ಎಷ್ಟು ಈ ಹಿಟ್ಟು ಒಣ ಹಿಟ್ಟು ಹಿಡಿಯುತ್ತೋ ಅಷ್ಟು ನೀವು ಹಾಕ್ತಾ ಹೋಗಬೇಕು. ತೋರಿಸ್ತಾ ಹೋಗ್ತೀನಿ ನಾನು. ಒಂದೇ ಸಲ ಅಷ್ಟು ಹಿಟ್ಟು ಹಾಕಿದ್ರೂ ನಿಮಗೆ ನಾದಲಿಕ್ಕೆ ಕಷ್ಟ ಆಗುತ್ತೆ. ಫಸ್ಟ್ ಈ ಮಸಾಲೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಹೊಂದ್ಗೊಡಿಸ್ಕೊಳ್ಳಿ. ಈ ಹಸಿ ಹಿಟ್ಟಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೋಬೇಕು, ಅಡ್ಜಸ್ಟ್ ಆಗಬೇಕು. ಅದಾದಮೇಲೆ ನೀವು ಒಣ ಹಿಟ್ಟು ಹಾಕ್ಕೊತ ಬರಬೇಕು. ಒಣ ಹಿಟ್ಟಾದ್ರೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ಬನ್ನಿ. ಅಂದರೆ ನೀವೇನು ಅರ್ಧ ಕೆ ಜಿ ಅವಲಕ್ಕಿ ಹಿಟ್ಟನ್ನ ಅಂದರೆ ಸಪ್ರೇಟ್ ಇಟ್ಕೊಂಡಿದ್ರಿ ಅಲ್ವಾ, ಅದರಲ್ಲಿ ಸುಮಾರು ಅರ್ಧ ಪಾತ್ರೆ ಅಂದರೆ ಒಂದು 1/4 ಕೆ ಜಿ ಅಥವಾ 1/4 ಕೆ ಜಿಗಿಂತ ಒಂಚೂರು ಕಡಿಮೆ ಅನ್ಬೋದು, ಅಷ್ಟು ನಿಮಗೆ ಒಣ ಹಿಟ್ಟು ಇದಕ್ಕೆ ಬೇಕಾಗತ್ತೆ, ಅವಲಕ್ಕಿ ಹಪ್ಪಳಕ್ಕೆ ಬೇಕಾಗತ್ತೆ, ಅಂದರೆ ಹಸಿ ಹಿಟ್ಟಿಗೆ ಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಸ್ವಲ್ಪನೇ ನಾನು ಖಾರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲದರ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ ನೀವು ಕೈಯಲ್ಲಿ ನಾದೋದ್ರಿಂದ
ಮಾಡೋದ್ರಿಂದ ಕೈ ಉರಿಯುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪ್ರಿಕಾಷನ್ಸ್ ಏನೆಲ್ಲ ತೊಗೋಬಹುದು, ಮಜ್ಜಿಗೆ ಗಿಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಕೈ ಉರಿಬಾರ್ದು ಅಂದರೆ. ಸೊ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊತ ಬನ್ನಿ. ಒಂದೇ ಸಲ ಎಲ್ಲದನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಖಾರ ತುಂಬ ಆಗಿಬಿಟ್ರು ನಿಮಗೆ ಮುಂದೆ ಹಪ್ಪಳ ತಿನ್ಲಿಕ್ಕೆ ಆಗಲ್ಲ. ಆ್ಯಂಡ್ ಮೋರ್ ಓವರ್ ಕಲರ್ ಕೂಡ ತುಂಬ ಚೇಂಜ್ ಆಗುತ್ತೆ. ಬಟ್ ನನಗೇನು ಅಂದರೆ ಈ ಹಸಿ ಹಿಟ್ಟು ತಿನ್ನಲಿಕ್ಕಿನ ಸಖತ್ತು ಟೇಸ್ಟ್ ಇರುತ್ತೆ ಮಾತ್ರ. ಅಬ್ಬಾ ಒಂಥರ ಒಂದು ಹಪ್ಪಳ ಮಾಡಿದ್ರೆ ಒಂದು ಹಪ್ಪಳದ ಉಳ್ಳೆನ ತಿಂತಾ ಇರ್ಬೋದು, ಅಷ್ಟು ಟೇಸ್ಟ್ ಇರುತ್ತೆ ಇದು. ನೋಡಿದ್ರೆ ಈಗ ಫಸ್ಟ್ ನೀಟಾಗಿ ಮಸಾಲೆ ಏನಿದೆ ಅದೆಲ್ಲದನ್ನು ಹೊಂದ್ಗುಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಚೂರೇ ಒಣ ಹಿಟ್ಟನ್ನು ನಾನೀಗ ಹಾಕೊತ ಬರ್ತೀನಿ. ಅವಲಕ್ಕಿ ಹಿಟ್ಟನ್ನ ನಾವೇನು ಇಟ್ಕೊಂಡಿದ್ದೀಯಲ್ವ ಅದೇ ಹಿಟ್ಟನ್ನು ಸ್ವಲ್ಪನೇ ಹೆಚ್ಚು ಕಮ್ಮಿ 1 ಸೌಟು 1.5 ಸೌಟು ಅಷ್ಟೇ ಹಾಕಿಬಿಟ್ಟು ನಾದ್ಕೊತ ಬನ್ನಿ. ಯಾಕಂದರೆ ಇದು ಸ್ವಲ್ಪ ತೀರಾ ಗಟ್ಟಿನೂ ಆಗಬಾರ್ದು, ತೀರಾ ಮೃದುನೂ ಇರಬಾರ್ದು, ಅಷ್ಟು ನೀಟಾಗಿ ಅದು ಹಿಟ್ಟು ಹೊಂದ್ಬಿಡ್ಬೇಕಲ್ವ. ಸೊ ಹಾಗಾಗಿ ಈ ರೀತಿ ನೀಟಾಗಿ ನಾದ್ಕೊತ ಬನ್ನಿ. ಒಂದೇ ಸಲ ಹಾಕಿದ್ರೆ ನೀವು ಇದಕ್ಕೆ ಮತ್ತೆ ನೀರು ಹಾಕಲಿಕ್ಕಾಗಲ್ಲ, ಮತ್ತು ಎಕ್ಸ್ಟ್ರಾ ಮಸಾಲೆ ರುಬ್ಬಿ ಹಾಕಲಿಕ್ಕೂ ಆಗಲ್ಲ. ಸೊ ಒಂದು ಅಳತೆ ಅಂತ ತೊಗೊಂಡಿರೋದ್ರಿಂದ ನಾವು ಅದೇ ಅಳತೆಯಲ್ಲೇ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಸ್ವಲ್ಪನೇ ಹಿಟ್ಟು ಹಾಕ್ಕೊತ ಚೆನ್ನಾಗಿ ನಾದ್ಕೊತ ಬನ್ನಿ. ಮತ್ತು ಈ ರೀತಿ ಹಲವಾರು ಹಪ್ಪಳಗಳನ್ನ ಮಾಡ್ಬೋದು. ಮುದ್ದೆ ಹಪ್ಪಳದಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿರುವಂಥ ಹಪ್ಪಳ ಆಗಿರ್ಬೋದು, ಅಥವಾ ಖಾರ ಪುಡಿ ಹಾಕಿ ಮಾಡಿರುವಂಥ ಹಪ್ಪಳ ಆಗಿರ್ಬೋದು. ಆಮೇಲೆ ಈ ನೊರೆ ಹಪ್ಪಳ ಅಂತ ಕರೀತಾರಲ್ವ, ಈ ಹೆಚ್ಚು ಕಮ್ಮಿ ಮಲೆನಾಡು ಸೈಡಲ್ಲೆಲ್ಲ ಮಾಡ್ತಾರೆ. ನೊರೆ ಹಪ್ಪಳ ಅಂತ ಅಂದರೆ ಹವೆಯಲ್ಲಿ ಇಟ್ಬಿಟ್ಟು ಬೇಯಿಸೋದು. ಸೊ ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಟ್ ಅದಕ್ಕೆಲ್ಲ ಏನಂತಾರೆ ಟೈಮ್ ಬೇಕು, ಆ್ಯಂಡ್ ಮೋರ್ ಓವರ್ ಪೇಷನ್ಸ್ ಸಿಕ್ಕಾಪಟ್ಟೆ ಬೇಕು. ಸೊ ನನಗೆ ಹಿಟ್ಟು ಜಾಸ್ತಿ ಆಯಿತು, ಮಸಾಲೆ ಕಡಿಮೆ ಆಯಿತು ಅನಿಸ್ತು. ಸೊ ಇನ್ನು ಉಳಿದಿರೋಂಥ ಎಲ್ಲ ಮಸಾಲೆನ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಕ್ಸಿ ಮಾಡಿದ್ದನ್ನು ಅಷ್ಟನ್ನು ಹಾಕಿದ್ದೀನಿ. ಬಟ್ ಏನು ಅಂದರೆ ನಾನಿಲ್ಲಿ ಹಾಕಿರುವಂಥ ಮೆಣಸಿನ್ಕಾಯಿ ತುಂಬ ಖಾರ ಅಂತ ಏನಿರಲಿಲ್ಲ, ಹಾಗೆ ತುಂಬ ಸಪ್ಪೆ ಅಂತಲೂ ಏನಿರಲಿಲ್ಲ, ಪರ್ಫೆಕ್ಟಾಗಿತ್ತು. ಸೊ ಹೆಚ್ಚು ಕಮ್ಮಿ ಒಂದು 3/4 kg ಹಿಟ್ಟು ಇದನ್ನು ನಾವೇನು ರೆಡಿ ಮಾಡ್ಕೊತಾ ಇದ್ದೀವಲ್ವ, ಇದಕ್ಕೆ ನಾನು ಆಗಲೇ ಹೇಳ್ದಂಗೆ 1/4 kgಕ್ಕಿಂತ ಒಂಚೂರು ಜಾಸ್ತಿ ಮೆಣಸಿನ್ಕಾಯಿನೇ ಇತ್ತು. ನಾನು ಆಲ್ರೆಡಿ ಮುರಿದು ಇಟ್ಕೊಂಡಿದ್ದೆ, ಹಾಗಾಗಿ ನಿಮಗೆ ಅಳತೆ ತೋರಿಸ್ಲಿಕ್ಕೆ ಸರಿ ಹೋಗಲಿಲ್ಲ ಅನಿಸುತ್ತೆ. ಮುರಿದು ಏನಕ್ಕೆ ಇಟ್ಕೊಂಡಿದ್ದೆ ಅಂದರೆ ಮಿಕ್ಸಿ ಹಾಕಬೇಕಲ್ವ ಒಂದು ಮಸಾಲೆ, ಹಾಗಾಗಿ ಚೆನ್ನಾಗಿ ಎರಡೂ ಕೈ ಹಚ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ನೀವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತಿರೋ, ಒಂದು ಚೂರು ಗಂಟು ಇಲ್ದಿರೋ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ನಾದ್ತಿರೋ ಹಪ್ಪಳ ಅಷ್ಟು ಚೆನ್ನಾಗಿ ಬರುತ್ತೆ ಮಾತ್ರ. ಇದು ನೀವು ನೆರಳಲ್ಲೇ ಇಟ್ಟು ಒಣಗಿಸುವಂಥ ಹಪ್ಪಳ, ಏನಪ್ಪ ಬಿಸಿಲಲ್ಲಿ ಮಾಡಬೇಕು ಬಿಸಿಲಲ್ಲಿ ಇಡಬೇಕು ಅಂತಲೂ ಏನಿಲ್ಲ. ಬೆಳಗ್ಗೆ ಈ ಥರ ನೀಟಾಗಿ ಕಲಸಿ ಇಟ್ಬಿಟ್ರೆ ನೀವು ಸೀದಾ ಸಂಜೆನೇ ಮಾಡಬೇಕು. ಯಾಕಂದರೆ ಅದು ಇಡೀ ಒಂದು 5 to 6 hours ಚೆನ್ನಾಗಿ ನೆನಿಬೇಕು ಹಿಟ್ಟು. ಯಾಕಂದರೆ ನೀವು ಮೇಲೆ ಒಣ ಹಿಟ್ಟು ಹಾಕಿರ್ತೀರಲ್ವ, ಆ ಒಣ ಹಿಟ್ಟು ಹಸಿ ಹಿಟ್ಟಿನ ಜೊತೆ ಸೇರ್ಕೊಂಡ್ಬಿಟ್ಟು ಚೆನ್ನಾಗಿ ನೆನಿಬೇಕು. ಹಾಗಾಗಿ ಸುಮಾರು ಒಂದು 5 to 6 ತಾಸು ನೆನಿಲೇಬೇಕು ಅದು. ಸೊ ಅಲ್ಲಿ ನೀವು ಬೆಳಗ್ಗೆ ಒಂದು 10:30 11 ಗಂಟೆ ಹಿಂಗೆ ಕಲಸಿಟ್ರೆ ಸಂಜೆ 5:30 6 ಗಂಟೆ ಅಷ್ಟೊತ್ತಿಗೆ ನೀವು ಹಪ್ಪಳ ಮಾಡಲಿಕ್ಕೆ ಶುರು ಮಾಡ್ಬೋದು. ಸೊ ಅವಾಗ ನೀವು ಬಿಸಿಲಿರಲ್ಲ ಅಲ್ವಾ. ಸೊ ಇದು ಆ್ಯಕ್ಚುಲಿ ಬಿಸಿಲಲ್ಲಿ ಹಾಕುವಂಥ ಹಪ್ಪಳ ಏನಲ್ಲ, ನೆರಳಲ್ಲೇ ಆರಾಮ್ಸೆ ಮನೆಯಲ್ಲೇ ಒಣಗಿಸ್ಕೋಬೋದು. ಇಲ್ಲಿ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾನು ಹಾಕ್ಕೊಂಡು, ಯಾವ ರೀತಿ ಅಂದರೆ ಅದು ಒಳ್ಳೆ ಗಟ್ಟಿ ಬರಬೇಕು, ಹಿಟ್ಟಿನ ಹದ ಅಷ್ಟು ಚೆನ್ನಾಗಿ ಬರಬೇಕು. ಸೊ ಸ್ವಲ್ಪ ಟೇಸ್ಟ್ ಕೂಡ ನೀವು ಅವಾಗವಾಗ ನೋಡಬೇಕಾಗುತ್ತೆ. ಯಾಕಂದರೆ ಖಾರ ಜಾಸ್ತಿ ಆಯಿತು, ಉಪ್ಪು ಜಾಸ್ತಿ ಆಯಿತು ಅಂತ ಗೊತ್ತಾಗಲ್ಲ. ಹಾಗಾಗಿ ಯಾಕಂದರೆ ಉಳಿದಿರುವಂಥ ಎಲ್ಲ ಮಸಾಲೆನ ನಾನು ಹಾಕಿ ನಾದ್ತಾ ಇದ್ದೀನಿ ಇಲ್ಲಿ. ಮತ್ತು ಹೇಗೆ ಅನ್ನಿಸ್ತಾ ಇದೆ ವೀಡಿಯೋಸ್ ಎಲ್ಲ, ಇಷ್ಟ ಆಗ್ತಿದೆನಾ? ಸೊ ಇಷ್ಟ ಆದರೆ ಗೊತ್ತಲ್ವ ಏನು ಮಾಡಬೇಕು ಅಂತ. ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ನೀವು ತಪ್ಪದೆ ಈ ವಿಡಿಯೋಸ್ನ ನೋಡಿಬಿಟ್ಟು ರೆಸಿಪಿ ಮಾಡಿ ನೋಡಿ, ನಿಮಗೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮನೆಯವ್ರಿಗೆಲ್ಲರಿಗೂ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇಲ್ಲಿ ನೋಡಿ ಯಾವ ರೀತಿ ನಾದ್ತಾ ಇದ್ದೀನಿ ಅಂತ. ತುಂಬ ಶ್ರಮ ಬೇಕಾಗುತ್ತೆ, ನಿಮ್ಮ ಇಡೀ ಶಕ್ತಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾದಬೇಕು ಈ ಹಿಟ್ಟನ್ನ. ಯಾಕಂದರೆ ಅವಲಕ್ಕಿ ಜಿಗಿ ಜಾಸ್ತಿ ಇರುತ್ತೆ. ಸೊ ನೀವು ಎಷ್ಟು ಶ್ರಮ ಹಾಕಿ ಮಾಡ್ತೀರೋ ಅಷ್ಟು ನೀಟಾಗಿ ಇದು ಹೊಂದ್ಬಿಡುತ್ತೆ. ಬಟ್ ನಮಗೆ ಇಲ್ಲಿ ಏನು ಖುಷಿ ಆಯಿತು ಅಂದರೆ ಒಂದು ಪುಟ್ಟ ಗಂಟು ಕೂಡ ಇರಲಿಲ್ಲ, ಅಷ್ಟು ಚೆನ್ನಾಗಿ ನಾದಿದ್ದೆ ನಾನು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಟೈಮ್ ಬೇಕು ಸುಮಾರು, ನಿಮಗೆ ನಾದಲಿಕ್ಕೆ ಒಂದು 15 to 20 ನಿಮಿಷ ಬೇಕಾಗುತ್ತೆ. ಚೆನ್ನಾಗಿ ಒಂದು ಚೂರು ಮಸಾಲೆನ ಅದರೊಳಗೆ ಬಿಡ್ದಂಗೆ ಎಲ್ಲ ಹಾಕಿ ತೆಗೆದು ನಾದಿರ್ತೀನಿ ನಾನಂತೂ. ಬಟ್ ಅದೇ ನಾನು ಆಗಲೇ ಹೇಳ್ದಂಗೆ ಈ ಹಸಿ ಹಿಟ್ಟೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದ್ರೆ ಫಸ್ಟ್ ಒಂದು ಸಲ ಚೆನ್ನಾಗಿ ನಾದಿ 1 hour ಅಥವಾ 1.5 hour ಆದಮೇಲೆ ಜಸ್ಟ್ ಒಂದು ಚೂರು ಹಿಟ್ಟು ತೆಗೆದು ಬಾಯಲ್ಲಿ ಹಾಕ್ಕೊಳ್ಳಿ. ಎಷ್ಟು ಟೇಸ್ಟ್ ಅನಿಸುತ್ತೆ ಅಂದರೆ ಒಂಥರ ಕುತ್ಕೊಂಡು ಅದನ್ನೇ ತಿನ್ನೋಣ ಅಂತ ಒಂಥರ ನಿಮಗೆ ಗೋಲ್ಗಪ್ಪ ಫೀಲ್ ಕೂಡ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಅದೇ ಐಟಮ್ ಹಾಕಿದ್ದೀವಲ್ವ, ಜೀರಿಗೆ ಹಸಿಮೆಣ್ಸಿನ್ಕಾಯಿ ಅಂತ ಅಂದ್ಕೊಂಡು. ಸೊ ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ
ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಮುಂಚೆನೂ ಹೇಳಿದ್ದೀನಿ ನಿಮಗೆ, ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, ಒಂದೇ ಸಲ 1 kg ಮಾಡ್ಕೊಳ್ಳಿಕ್ಕೆ ನಮಗೆ ಕಷ್ಟ ಆಗುತ್ತೆ, ಗೊತ್ತಾಗಲ್ಲ ಅಂದರೆ ನೀವು ಅದನ್ನು ಅರ್ಧ kgಗೆ ತೊಗೊಳ್ಳಿ. 1/4 kg ಅವಲಕ್ಕಿನ ನೆನೆ ಇಡಿ, ಇನ್ನು 1/4 kg ಅವಲಕ್ಕಿನ ಹಿಟ್ಟು ಮಾಡಿ ಇಟ್ಕೊಳ್ಳಿ ಅಲ್ವಾ. ಸೊ ಸಣ್ಣ ಪ್ರಮಾಣದಿಂದ ಶುರು ಮಾಡಿ, ಆವಾಗ ನಿಮ್ಗೆ ಆಟೋಮೆಟಿಕಲಿ ಈ ದೊಡ್ಡ ಪ್ರಮಾಣ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ವರ್ಷ ಮಾಡೋದ್ರಿಂದ ನಮಗೆ ಮಿನಿಮಮ್ 1 kg ಮಾಡಲಿಕ್ಕೇನು ಹೆವಿ ಅನಿಸಲ್ಲ. ಎಷ್ಟೋ ಜನ 10 kg ಮಾಡ್ತಾರಂತ, ಅವ್ರ ಮುಂದೆ 1 kg ಮಾಡೋದೆಲ್ಲ ಏನು ದೊಡ್ಡ ವಿಷಯ ಅಲ್ವಾ. ಇಲ್ಲಿ ನೋಡಿ, ಈ ರೀತಿ ದುಂಡಗಾಗಬೇಕು, ಹಿಂಗೆ ಒತ್ತಿದ್ರೆ ಈ ರೀತಿ ಒಳಗೆ ಹೋಗಬೇಕು. ಈ ಹದಕ್ಕೆ ನಿಮ್ಮ ಉಂಡೆ ರೆಡಿ ಆಗಬೇಕು. ಇದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿಟ್ಬಿಡ್ತೀನಿ, ಅಂದರೆ ಚೆನ್ನಾಗಿ ನೆನಿಬೇಕಲ್ವ. ಯಾವುದೇ ಥರದ ನೀರು ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಜಸ್ಟ್ ಅದಿಷ್ಟನ್ನೇ ಮಿಕ್ಸಿ ಮಾಡಿರೋದ್ರೊಳಗೆ ನಿಮಗೆ ಚೆನ್ನಾಗಿ ಹಿಟ್ಟು ಕಲಿಸಿರೋದು. ಇದು ಸುಮಾರು ಒಂದು 5 ರಿಂದ 6 ಗಂಟೆ ಚೆನ್ನಾಗಿ ನೆನಿಬೇಕು. ಸೊ ಅದಕ್ಕೆ ನಾನು ಇದ್ರ ಮೇಲೆ ಒಂದು ಪಾತ್ರೆ ಮುಚ್ಚಿಟ್ಬಿಟ್ಟಿದ್ದೀನಿ, ಮುಗೀತು. ನೆಕ್ಸ್ಟ್ ಪ್ರೊಸೀಜರ್, ಸುಮಾರು ಸಂಜೆ 5 ಅಥವಾ 6 ಗಂಟೆ ಅಷ್ಟೊತ್ತಿಗೆ ನಾವೇನು ಮಾಡ್ತೀವಿ ಅಂದರೆ, ಅದರೊಳಗೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ತೊಗೊಂಡು, ತುಂಬ ಏನು ಬೇಡ, ಜಸ್ಟ್ ಒಂದು 30 ಸೆಕೆಂಡ್ಸಿಂದ 1 ನಿಮಿಷದ ತನಕ ಒಂದು ಒಳ್ಕಲ್ಲಲ್ಲಿ ಕುಟ್ಟಬೇಕು. ಸೊ ಕುಟ್ಟಿದಷ್ಟು ಅದು ರುಚಿ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಆಲ್ರೆಡಿ ಹಿಟ್ಟು ಚೆನ್ನಾಗಿ ನೆಂದಿರುತ್ತಲ್ವ, ನಿಮಗೆ ಶ್ರಮನೇ ಬೇಕಾಗಲ್ಲ. ಜಸ್ಟ್ ಒಂದು 30 ಸೆಕೆಂಡ್ಸಿಂದ 1 ನಿಮಿಷ ಆದರೆ ಸಾಕು. ಒಂದೊಂದು ಇಷ್ಟಿಷ್ಟು ಚಿಕ್ಕ ಚಿಕ್ಕ ಉಳ್ಳೆಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಶ್ರಮ ಹಾಕಿ ಕುಟ್ಟಿದ್ರೆ ಆಯಿತು. ಸೊ ಇಲ್ಲಿ ನಿಮಗೇನು ಅಂತ ಎಫರ್ಟ್ ಅಂತ ಏನಿಲ್ಲ, ಜಸ್ಟ್ ನಾನಾಗಲೇ ಹೇಳಿದೆ ಅಲ್ವಾ, ಒಂದು 30 ಸೆಕೆಂಡ್ಸ್ ಸಾಕಾಗುತ್ತೆ ಮ್ಯಾಕ್ಸಿಮಮ್. ಅದೆಲ್ಲ ಕುಟ್ಟಿಟ್ಕೊಳ್ಳೋಷ್ಟೊತ್ತಿಗೆ ಒಂದು 10 to 15 ಮಿನಿಟ್ಸ್ ಅಷ್ಟೇ ಸಾಕಾಗುತ್ತೆ. ಸೊ ಇದನ್ನೆಲ್ಲ ಕುಟ್ಟಿ ನೀವು ಉಳ್ಳೆಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ ಇದು ನೆಕ್ಸ್ಟ್ ಸ್ಟೆಪ್ ರೆಡಿ ಆಗುತ್ತೆ. ಸೊ ನೆಂದಿರುವಂಥ ಹಿಟ್ಟನ್ನು, ಒಂದು 5 ರಿಂದ 6 ಗಂಟೆ ನೆಂದಿರುವಂಥ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಳ್ಳೆಗಳಾಗಿ ತೊಗೊಂಡು ನಾನೇನು ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಸ್ಟೆಪ್ಪು ಈ ರೀತಿ ಕುಟ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಒಂದು ದೊಡ್ಡ ಪರಾತದಲ್ಲಿ ಹಾಕ್ತಾ ಬರ್ತಿದ್ದೀವಿ. ಸೊ ಈ ಥರ ಒಂದು ಸುಮಾರು 7 ರಿಂದ 8 ಆಗಿತ್ತು ಅಂದ್ಕೊಳ್ಳಿ. ಅದಾದಮೇಲೆ ನಾವು ಈ ರೀತಿ ಉಳ್ಳೆ ಹಾಕಲಿಕ್ಕೆ ಶುರು ಮಾಡೋದು. ಉಳ್ಳೆ ಅಂದರೆ ಅದೇ ನಿಮಗೆ ಹಪ್ಪಳದ್ದು ಲಟ್ಸ್ಲಿಕ್ಕೆ ಒಂದೇ ಸೈಜಿಂದ ಹಾಕ್ತಾರಲ್ವ, ಸೊ ಆ ಥರ ಉಳ್ಳೆ ಅಂತ ನಾವು ಕರಿತೀವಿ. ಸೊ ಉಳ್ಳೆ ಹಾಕಲಿಕ್ಕೆ ಅಂತ ಶುರು ಮಾಡ್ತೀವಿ. ಸೊ ಒಂದೇ ಹದ ಬೇಕು, ಬಟ್ ಏನು ಅಂದರೆ ಇಲ್ಲೊಂಚೂರು ನಿಮಗೆ ಕೈಗೆ ಅಂಟುತ್ತೆ. ಇದು ಅವಲಕ್ಕಿ ಆಗಿರೋದ್ರಿಂದ ಸ್ವಲ್ಪ ಜಿಡ್ಡಿರುತ್ತಲ್ವ, ಕೈಗೆ ಅಂಟುತ್ತೆ. ನೀವು ಸ್ವಲ್ಪ ಹೌದು ಅಲ್ಲ ಜಸ್ಟ್ ಟಚ್ ಮೀ ನಾಟ್ ಥರ ಬೇಕಂದ್ರೆ ಒಂದು ಸ್ವಲ್ಪ ತುಪ್ಪ ಹಚ್ಕೋಬೋದು. ಎಣ್ಣೆ ಸ್ವಲ್ಪ ವಾಸನೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಎಣ್ಣೆನ ಅವಾಯ್ಡ್ ಮಾಡಿಸ್ತೀವಿ, ಎಣ್ಣೆ ಬೇಡ ಅಂತ. ಇಲ್ವಾ ಅಂತಂದರೆ ನೀವು ಅವಲಕ್ಕಿ ಹಿಟ್ಟಿನೂ ಉಳಿದಿರುತ್ತಲ್ವ, ಒಂದ್ಸಲ ಅವಲಕ್ಕಿ ಹಿಟ್ಟೊಳಗೆ ನಿಮ್ಮ ಕೈನ ಡಿಪ್ ಮಾಡಿಕೊಂಡು ಅದಾದಮೇಲೆ ಈ ಥರ ಉಳ್ಳೆ ಹಾಕಿದ್ರೆ ನಿಮ್ಮ ಕೈಗೆ ಅಂಟ್ಕೊಳ್ಳಲ್ಲ. ಸೊ ಇಲ್ಲ ಅಂದರೆ ಇಲ್ಲಿ ನೋಡಿ, ಆಲ್ರೆಡಿ ಅವ್ರ ಕೈ ಹೆಂಗೆ ಅಂಟ್ತಾ ಇದೆ ಅಲ್ವಾ, ಆ ರೀತಿ ಕೈಗೆ ಅಂಟೋ ಚಾನ್ಸಸ್ ಇರುತ್ತೆ. ಬಟ್ ಮಾಡಬೇಕಾದ್ರೆ ಸ್ವಲ್ಪ ಮೆಸ್ಸಿ ಅನ್ನಿಸ್ಬೋದು, ಆಮೇಲೆ ವರ್ಷ ಪೂರ್ತಿ ತಿನ್ನಬೇಕಾದ್ರೆ ರುಚಿ ಇರುತ್ತಲ್ವ, ಅವಾಗಿ ಮಾಡಿ ಶ್ರಮನೇ ಕಾಣಲ್ಲ ಅಲ್ವಾ. ನೀವೇನು ಹೇಳ್ತೀರಾ? ಕರೆಕ್ಟ್ ತಾನೆ? ಹೌದು, ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ, ಪ್ರೊಸೀಜರ್ ಜಾಸ್ತಿ, ಶ್ರಮ ಜಾಸ್ತಿ, ಖರ್ಚು ಜಾಸ್ತಿ ಅನಿಸುತ್ತೆ. ಬಟ್ ಹೊರಗಡೆ ತಂದು ತಿನ್ನೋದಕ್ಕಿಂತ ಎಷ್ಟೋ ಬೆಟರ್ ಅಲ್ವಾ. ಸುಮಾರು 1 kg ಹಪ್ಪಳಕ್ಕೆ ನಿಮ್ಗೆ ಏನಿಲ್ಲ ಅಂದರೆ 200 ರಿಂದ 250 ಹಪ್ಪಳ ಆಗುತ್ತೆ. ಅಂದರೆ 1 kg ಹಿಟ್ಟಿಗೆ, 1 kg ಹಿಟ್ಟಿಗೆ ಏನಿಲ್ಲ ಅಂದರೆ ಒಂದು 200 ರಿಂದ 250 ಹಪ್ಪಳ ಆಗುತ್ತೆ. ಅದೇ 250 ಹಪ್ಪಳನ ನೀವು ಹೊರಗೆ ತರಬೇಕಂದ್ರೆ ಎಷ್ಟಾಗುತ್ತೆ ಹೇಳಿ ರೇಟ್? ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ಈ ಹಪ್ಪಳ ಯಾರು ನಿಮಗೆ 50 ರೂಪಾಯಿಗೆ 100, 50 ರೂಪಾಯಿಗೆ 25 ಅಂತ ಯಾರೂ ಕೊಡೋಲ್ಲ. ಹೊರಗಡೆ ಎಲ್ಲ ನಿಮಗೆ ಮಸಾಲೆ ಎಲ್ಲ ಹಾಕಿರುವಂಥ ಹಪ್ಪಳ, ಸ್ಪೆಷಲಿ ಈ ಥರ ಹೋಮ್ ಮೇಡ್ ಹಪ್ಪಳಗಳಾದರೆ 4 ರೂಪಾಯಿಗೊಂದು, 5 ರೂಪಾಯಿಗೊಂದು ಅಂತಲೇ ಹೊರಗಡೆ ರೇಟ್ ಇದೆ. ಸೊ ಅಷ್ಟು ಕಾಸ್ಟ್ಲಿ ಇರುವಂಥ ಕಾಲದಲ್ಲಿ ಜಸ್ಟ್ ನಾವು 1 kg ಹಿಟ್ಟಲ್ಲಿ ಇಷ್ಟೊಂದು ಹಪ್ಪಳಗಳು ಮಾಡ್ಕೋಬೋದು ಅಂದರೆ ಯಾಕೆ ಮಾಡ್ಕೋಬಾರ್ದು? ಯಾರ್ದಾದ್ರೂ ಹೆಲ್ಪ್ ತೊಗೊಳ್ಳಿ. ಮನೇಲಿ ಅಕ್ಕನೋ, ಅಣ್ಣನೋ, ತಮ್ಮನೋ, ಗಂಡನೋ, ಹೆಂಡ್ತಿನೋ, ಗಂಡ ಹೆಂಡ್ತಿನೇ ಕೂತ್ಕೊಂಡು ಮಾಡಿದ್ರೂ ಪರವಾಗಿಲ್ಲ, ಒಬ್ರಿಗೊಬ್ರು ಆಗ್ತೀರಾ. ಆದರೆ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ, ಶ್ರಮ ಇರುತ್ತೆ, ಆಮೇಲೆ ಪ್ರೊಸೀಜರ್ ಇರುತ್ತೆ, ಚೆನ್ನಾಗಿ ಹಿಟ್ಟು ನೆನಿಬೇಕು. ಒಂದು ಸಲ ನಾವು ಮಾಡಿಟ್ಕೊಂಡ್ರೆ ಸುಮಾರು 1 ವರ್ಷಗಳ ಕಾಲ ಆಗುತ್ತೆ. ಯಾವುದೇ ರೀತಿ ನಿಮಗೆ ಬೇಗ ಹಾಳಾಗುತ್ತೆ, ಫಂಗಸ್ ಬರುತ್ತೆ ಅನ್ನೋ ಹಾಗಿಲ್ಲ, ಯಾಕಂದರೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ, ಚೆನ್ನಾಗಿ ಮಾಡಿರ್ತೀರ. ಹಾಗಾಗಿ ಸೊ ಈ ಥರ ಉಳ್ಳೆ ಮಾಡಿ ಹಾಕಿದ್ಮೇಲೆ ನೀವು ಪ್ರೆಸ್ಸರ್ ಇದ್ದರೆ ನಿಮ್ಮ ಮನೇಲಿ ಪ್ರೆಸ್ ಕೂಡ ಮಾಡಿ ಹಾಕ್ಬೋದು. ಬಟ್ ನಮ್ಮ ಮನೇಲಿ ನಮ್ಮಮ್ಮ ಹೆಂಗೆ ಪ್ರೆಸ್ ಮಾಡೋದ್ಮೇಲೂ ಅದನ್ನು ಮತ್ತೆ ಲಟ್ಟಿಸ್ತಾರೆ, ಅಂದರೆ ಉಜ್ಜ್ತಾರೆ. ನೀವು ಲಟ್ಸಿದ್ರೆ ಉಜ್ಜಿದ್ರೇ ಅದಿನ್ನೂ ಸ್ವಲ್ಪ ಅಗಲವಾಗಿ ಚೆನ್ನಾಗಾಗುತ್ತೆ ಅಂತ. ಬಟ್ ಇಲ್ಲ, ಈವನ್ ನೀವು ಪ್ರೆಸ್ ಕೂಡ ಮಾಡಿದ್ರೂ ಸಿಕ್ಕಾಪಟ್ಟೆ ಚೆನ್ನಾಗೇ ಬರುತ್ತೆ, ಇದು ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲ ನಮಗೆ ಪ್ರೆಸ್ ಜೊತೆ ಒಂದು ಸ್ವಲ್ಪ ಮೇಲೆ ಉಜ್ಕೊತೀವಿ ಅಂದರೆ ಉಜ್ಲೂಬಹುದು, ಅಥವಾ ಫಸ್ಟಿಂದನೇ ಉಜ್ತೀವಿ ಅಂತಂದರೆ ಅದನ್ನು ಮಾಡ್ಬೋದು. ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ನಾವೇನು ಮಾಡ್ಕೊತೀವಿ, ಚೆನ್ನಾಗಿ ಈ ಥರ ಒಂದೇ ಅಳತೆಯಲ್ಲಿ ಉಳ್ಳೆ ಮಾಡಿ ಹಾಕ್ಕೊಂಡ್ಮೇಲೆ ಒಂದು ಪ್ರೆಸ್ಸರಲ್ಲಿ ಫಸ್ಟ್ ಪ್ರೆಸ್ ಮಾಡ್ಕೊಂಬಿಡ್ತೀವಿ. ಅದಿಷ್ಟು ಅಗಲವಾಗಿ ಪ್ರೆಸ್ ಆಗಿ ಹೊರಗೆ ಬರುತ್ತಲ್ವ, ಅದಾದಮೇಲೆ ನಮಗೆ ಜಸ್ಟ್ ಇನ್ನೊಂದು ರೌಂಡ್ 1 ರಿಂದ 2 ಸಲ ಉಜ್ಜಿಬಿಟ್ರೆ ಹಪ್ಪಳ ತೆಳ್ಳಗೆ ಚೆನ್ನಾಗಿ ಅಗಲವಾಗಿ ಉಜ್ಬೋದು. ಸೊ ಇದು ಪ್ರೊಸೀಜರ್. ಇಷ್ಟು ನಾವು
ಮೇನ್ ಇಂಪಾರ್ಟೆಂಟ್, ಒಂದಾದ್ಮೇಲೆ ಒಂದು ಸ್ಟೆಪ್ಸ್ನ ನಿಮಗೆ ತೋರಿಸ್ತಾ ಇರೋದು. ನಿಮ್ಮ ಮನೇಲಿ ಸ್ಟೀಲಿಂದೋ ವುಡನ್ದೋ ಕಬ್ಬಿಣದ್ದು ಯಾವುದಿದನೋ ಅದು, ಅದರಲ್ಲಿ ಈ ಥರ ಏನೂ ಹಚ್ಚೋ ಅವಶ್ಯಕತೆ ಇಲ್ಲ. ತೀರಾ ಬೇಕು ಅಂದರೆ ಈ ಥರ ಗೋಲ್ಡ್ ವಿನರ್ ಪೇಪರ್ಸ್ ಇರುತ್ತಲ್ಲ, ಅದಕ್ಕೆ ಒಂದು ಡಾಟ್ ಅಥವಾ ಒಂದು ಡ್ರಾಪ್ ತುಪ್ಪನ ಹಚ್ಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು. ನೋಡಿ ಎಷ್ಟು ಅಗಲವಾಗುತ್ತೆ ಅಂತ. ಇಷ್ಟಾದ್ರೂ ಸಾಕೆ, ಇದ್ರ ಮೇಲೂ ನೀವು ಮತ್ತು ಉಜ್ಜಬೇಕು ಅಥವಾ ಲಟ್ಟಿಸ್ಬೇಕು ಅಂತ ಏನೂ ಇಲ್ಲ. ಬಟ್ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಮತ್ತೆ ತೆಗೆದ್ಬಿಟ್ಟು ಒಂದು ರೌಂಡ್ ಸುಮ್ಮನೆ ಜಸ್ಟ್ ಲತುಡಿ ತೋರಿಸಿ ಕೆಳಗಿಡ್ತೀವಿ. ಸೊ ಇದನ್ನು ನೀವು ಅಂದರೆ ನಾವು ಏನು ಪ್ರೆಸ್ ಮಾಡಿ ತೆಗ್ದಿದ್ವಲ್ಲ ಅದನ್ನು ಆ ಅವಲಕ್ಕಿ ಹಿಟ್ಟಲ್ಲೇ ಹಾಕಬೇಕು. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಅಂತ ಯಾವುದೂ ಉಪಯೋಗಿಸೋ ಹಾಗಿಲ್ಲ. ಅವಲಕ್ಕಿ ಹಿಟ್ಟು ನಾವು ಇನ್ನೂ ಉಳಿಸ್ಕೊಂಡಿದ್ವಿ ಅಲ್ವಾ, ಅದ್ರೊಳಗಡೆನೆ ಹಾಕಿಬಿಟ್ಟು ಆ ಅವಲಕ್ಕಿ ಹಿಟ್ಟಲ್ಲೇ ಇದನ್ನು ಲಟ್ಟಿಸ್ಬೇಕು. ಸೊ ಜಸ್ಟ್ ಇಲ್ಲಿ ನೋಡಿ, ನೀವು ಹೇಗೆ ಲಟ್ಟಿಸ್ತೀರೋ ಹಾಗೆ ಬರುತ್ತೆ. ಆಲ್ರೆಡಿ ತೆಳ್ಳಗೆ ಬಂದಿತ್ತಲ್ವ, ಅದ್ರ ಮೇಲೆ ಜಸ್ಟ್ ಒಂಚೂರು ನೀವು ಶ್ರಮ ಕೊಟ್ಟು ಜಸ್ಟ್ 1 ಅಥವಾ 2 ಸಲ ಹಿಂಗೆ ಲಟ್ಟಿಸ್ಬಿಟ್ರೆ ಸಾಕು, ಇನ್ನೂ ಅಗಲವಾಗುತ್ತೆ. ಸೊ ಇದನ್ನು ನಾವು ಒಂದೊಂದೇ ಲಟ್ಟಿಸ್ಕೊಂಡು ಸುಮಾರು ಒಂದು ಪ್ಲೇಟಲ್ಲಿ ಹಾಕ್ಕೊತ ಬಂದಿರ್ತೀವಿ. ಒಂದು ಸಲಕ್ಕೆ ಒಂದು 50-60 ಹಪ್ಪಳ ಆದಮೇಲೆ ನಾವು ಅಲ್ಲೇ ಮನೆ ಒಳಗಡೆ ನೆರಳಲ್ಲಿ ಅದನ್ನು ಒಣಗಿ ಹಾಕೊತ ಬರ್ತೀವಿ. ಸೊ ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ, ನೀಟಾಗಿ ರೌಂಡಾಗಿ ಬಂದಿದೆ ಅಲ್ವಾ, ತೆಳ್ಳಗೆ ಸಖತ್ತಾಗಿ ಬಂದಿದೆ. ಇದು ಒಣಗಿದಾಗ ಇನ್ನೂ ಸ್ವಲ್ಪ ಕಂಪ್ರೆಸ್ ಆಗುತ್ತೆ, ಸ್ವಲ್ಪ ಚಿಕ್ಕದಾಗುತ್ತಲ್ವ. ಬಟ್ ಕರೆದಾಗ ಹೆಚ್ಚು ಕಮ್ಮಿ ನೀವು ಅಲ್ಲೇನು ರೌಂಡ್ಸ್ ನೋಡ್ತಾ ಇದ್ದೀರಲ್ವ, 3rd ರೌಂಡ್ ಅಥವಾ 4th ರೌಂಡ್ ಅಷ್ಟು ಅಗ್ಲವಾಗಿ ದೊಡ್ಡದಾಗುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಮನೇಲಿ ಈ ಥರ ಡೈನಿಂಗ್ ಟೇಬಲ್ ಫುಲ್ ಖಾಲಿ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಈ ರೀತಿ ಒಂದಾದ್ರೂ ಒಂದು ಒಣಗಿ ಹಾಕ್ಕೊಳ್ತಾ ಬರ್ತೀವಿ. ಸೊ ಇದು ಒಂದು ನೈಟ್ ಪೂರ್ತಿ ಬಿಟ್ಟಿರ್ತೀವಲ್ವ, ಬೆಳಗ್ಗೆ ಅಷ್ಟೊತ್ತಿಗೆ 60% ಒಣಗಿರುತ್ತೆ. ಅವತ್ತು ಹಾಗೆ ಬಿಟ್ಬಿಟ್ಟು ಒಂದು ಟಬ್ಬಲ್ಲಿ ಪೂರ್ತಿ ಒಣಗಿದ್ಮೇಲೆ 85-90% ಒಣಗಿದೆ ಅಂತ ಅಂದಮೇಲೆ 1 ಅವರ್ ಅಥವಾ ಒಂದು 45 ಮಿನಿಟ್ಸ್ ಬಿಸಿಲಲ್ಲಿಟ್ಟು ತೊಗೊಂಬಂದ್ಬಿಡ್ತೀವಿ. ಅಲ್ಲಿ ಕ್ಲೋಸ್, ಹಪ್ಪಳ ರೆಡಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಎಣ್ಣೆಲಿ ಹಾಕಿ ಕರ್ಕೊಂಡು ತಿನ್ನೋದು. ಸೊ ಈ ರೀತಿಯಾಗಿ ಪೂರ್ತಿ ಒಣಗಿರುವಂಥ ಹಪ್ಪಳನ ಜಸ್ಟ್ ಈ ಥರ ಹಾಕಿದ್ರೆ ಸಾಕು, ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಟೇಸ್ಟ್ ವೈಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಅವತ್ತು ಎಣ್ಣೆ ಇಟ್ಟಿದ್ದು ಸ್ವಲ್ಪ ಇಟ್ಟಿದ್ದೆ, ಹಾಗಾಗಿ ಒಂಚೂರು ಕಾರ್ನರಲ್ಲಿ ಉಳಿತು ನನಗೆ. ಬಟ್ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಟು ನೀವು ಇನ್ನೂ ಕರೆದ್ರೆ ಸೂಪರ್ ಅಂದರೆ ಸೂಪರ್ ಹಪ್ಪಳ. ನೀವೇ ನನಗೆ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ಮೇಡಮ್ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಮಾಡಿ ನೋಡಿ. ಹೌದು, ಕರ್ಕೊಂಡು ತಿನ್ನೋದು ಅನ್ಹೆಲ್ದಿನೇ, ಬಟ್ ಯಾವಾಗೋ ಒಂದು ಸಲ ತಿನ್ನೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಬರೀ ಹಪ್ಪಳ ತಿನ್ಕೊಂಡೇ ಇದ್ಬಿಡೋಣ ಅವತ್ತು ಇಡೀ ದಿನ ಅನ್ನೋಷ್ಟು ಒಂಥರ ಟೇಸ್ಟ್ ವೈಸ್ ಇರುತ್ತೆ. ಬಟ್ ಹೌದು, ಮಾಡೋದು ಸ್ವಲ್ಪ ಕಷ್ಟ, ಬಟ್ ಅದು ತಿನ್ನಬೇಕಾದ್ರೆ ಕಷ್ಟ ಕಾಣಿಸೋದೇ ಇಲ್ಲ, ಅಷ್ಟು ರುಚಿ ಇರುತ್ತೆ. ಏನಂತೀರ ನೀವೆಲ್ಲ, ಮಾಡ್ತೀರಾ ಅಲ್ವಾ? ಹಾಗಾದರೆ ಮಾಡಿ ಯಾವ ರೀತಿ ಆಗಿತ್ತು, ಎಷ್ಟು ಕಷ್ಟ ಆಯಿತು, ಎಷ್ಟು ಸುಲಭ ಆಯಿತು, ಪ್ರೊಸೀಜರ್ ನಾನು ನಿಮಗೆ ಹೇಳ್ಕೊಟ್ಟಿರೋದು ಈಸಿ ಅನ್ನಿಸ್ತೋ ಇಲ್ಲೋ, ಇದೆಲ್ಲದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬೇಗ ಬರ್ತೀನಿ. ಸೊ ಈ ಹಪ್ಪಳದ್ದು ಸಂಡಿಗೆದು ಸಾಕಪ್ಪ, ನೆಕ್ಸ್ಟ್ ಏನು ಅಂತ ಕೇಳ್ತಿದ್ದೀರ ಅನ್ನೋರಿಗೆ ಸ್ವಲ್ಪ ಸರ್ಪ್ರೈಸ್ ಇರಲಿ. ದಿಢೀರನಿಗೆ ನಾವು ಏನು ಮಾಡ್ಕೋಬಹುದು, ಕ್ವಿಕ್ಕಾಗಿ ಏನಲ್ಲ ಈ ಸಮ್ಮರಿಗೆ ಕೂಲಾಗಿ ಮಾಡ್ಕೋಬೋದು ಅಂತ ನೆಕ್ಸ್ಟ್ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರ್ತೀರಲ್ವಾ? ಖಂಡಿತ ವೆಯ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಪ್ರೀತಿ ಎಲ್ಲ ನನ್ನ ಫ್ರೆಂಡ್ಸಿಗೆ ಸಿ ಯು ಆಲ್. ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ರೆಸಿಪಿ ಬಗ್ಗೆ ತಿಳಿಸಿ. ಎಷ್ಟು ಹಗುರ ಆಗಿತ್ತು ಅಂತ ನಾನಿಲ್ಲಿ ನಿಮಗೆ ಮುರಿದು ಕೂಡ ತೋರಿಸಿದ್ದೀನಿ. ಇಲ್ಲಿ ನೋಡಿ, ನೀಟಾಗಿ ಇಷ್ಟು ಅಗಲವಾಗಿರುವಂಥ ಹಪ್ಪಳನ ಜಸ್ಟು ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ಆಗಿರುತ್ತೆ. ಇದು ಅಷ್ಟು ಹಗುರ ಇರುತ್ತೆ, ಬಾಯಲ್ಲಿ ಕೂಡ ತುಂಬ ಹಗುರ ಅನಿಸುತ್ತೆ. ಫ್ರೆಂಡ್ಸಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡೋದನ್ನ ತಿಳಿಸ್ಬೇಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು.